ಒಂದು ಕಡೆ ಒಂದೇ ಬಾರಿಗೆ ಎಲ್ಲಾ ಗಣೇಶನನ್ನ ಏನು ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ತಯಾರಿಗಳು ಕೂಡ ಈಗಾಗಲೇ ಆಗ್ತಾ ಇದೆ. ಮದ್ದೂರಿನಲ್ಲಿ ಬಿಜೆಪಿ ನಾಯಕರು ಒಂದು ಕಡೆ ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಶೋಭಾಯಾತ್ರೆಗೂ ಮುನ್ನ ಕೇಸರಿ ತಂಡದಿಂದ ಸಭೆಯನ್ನ ನಡೆಸಲಾಗ್ತಾ ಇದೆ. ವಿಜಯೇಂದ್ರ, ಆರ್ ಅಶೋಕ್, ಯದುವೀರ್ ಅವರು ಕೂಡ ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಜೊತೆ ಚರ್ಚೆಗಳಾಗ್ತಾ ಇದೆ. ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಕ್ರಮ ಏನಾಗಿದೆ, ಎಷ್ಟು ಜನರನ್ನ ಬಂಧಿಸಿದ್ದೀರಿ ಅಂತ ಹೇಳಿ ಬಿಜೆಪಿ ನಾಯಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಮದ್ದೂರಿನ ಗಲಾಟೆ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಎಷ್ಟು ಜನರ ಬಂಧನ ಆಗಿದೆ, ಅವರ ಹಿನ್ನೆಲೆ ಏನು, ಹೀಗೆ ಪ್ರತಿಯೊಂದರ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಈ ಶೋಭಾಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಮದ್ದೂರಿಗೆ ಈಗಾಗಲೇ ಬಿಜೆಪಿ ನಾಯಕರು ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಮೀಟಿಂಗ್ ಕೂಡ ಆಗ್ತಾ ಇದೆ. ಮತ್ತೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಇವತ್ತು ನೀವು ಮಾಡ್ಕೊಂಡಿದ್ದೀರಿ, ಮೊನ್ನೆ ಆದಂತಹ ಗಲಾಟೆ ಆ ರೀತಿಯಾಗಿ ಇವತ್ತು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಏನು ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಮದ್ದೂರಿನಲ್ಲಿ ಬಿಜೆಪಿ ನಾಯಕರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ಮೊನ್ನೆ ಆದಂತಹ ಗಲಾಟೆ ಏನಾಯ್ತಲ್ಲ, ಆ ಗಲಾಟೆಯಲ್ಲಿ ಎಷ್ಟು ಜನರ ಬಂಧನ ಆಗಿದೆ, ಯಾವ ಸೆಕ್ಷನ್ ಅಡಿಯಲ್ಲಿ ಅವರಿಗೆ ಈ ಕೇಸನ್ನ ದಾಖಲು ಮಾಡಿದ್ದೀರಿ ಅಂತ ಹೇಳಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ 22 ಜನರನ್ನ ಬಂಧನ ಆಗಿದೆ. ಈಗಾಗಲೇ ಅವರ ಸಮುದಾಯದವರು ಕೂಡ ಒಪ್ಕೊಂಡಿದ್ದಾರೆ, ನಮ್ಮ ಸಮುದಾಯದವರಿಂದ ತಪ್ಪಾಗಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಈ ಒಪ್ಪಿಗೆಯ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರಿಗೆ ಒಂದು ಕಡೆ ಆನೆ ಬಲ ಸಿಕ್ಕಂತಾಗಿದೆ. ಯಾಕಂತಂದ್ರೆ ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಈ ಮುಸ್ಲಿಂನವರನ್ನ ಓಲೈಕೆ ಮಾಡೋ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಇದೀಗ ಅವರೆಲ್ಲರೂ ಒಪ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ